ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ಗೆ ತಕ್ಕ ಪಾಠ ಕಲಿಸ್ತಿದ್ದಾರೆ ಅಪ್ಪ. ಆ ಕಡೆ ಭಾಗ್ಯ ಕಲಿಸ್ತಿರೋ ತಕ್ಕ ಪಾಠಕ್ಕೆ ಕನ್ನಿಕಾ ಕಪಾಳ ಮೋಕ್ಷ ಮಾಡಿಸ್ಕೋಬೇಕಾಗಿದೆ. ಫೈನಲಿ ಭಾಗ್ಯ ಎಲ್ಲ ಸತ್ಯನ ಅವಳ ಬಾಯಿಂದನೇ ಕಕ್ಕಿಸ್ತಾಳೆ. ಹಾಗಿದ್ರೆ ಹೇಗಪ್ಪ ಇದೆಲ್ಲ ಸಾಧ್ಯ ಆಯಿತು, ಏನಾಯಿತು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕನಿಕಾ ಆಡಿದ ಆಟದಿಂದಾಗಿ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಸಖತ್ತಾಗಿ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಕನಿಕಾ ಆಡಿದ್ದ ಆಟ ಭವಿಷ್ಯನೇ ಅಲುಗಾಡಿಸ್ತಾ ಇದೆ. ಒಂದು ಹೆಣ್ಮಗು ಭವಿಷ್ಯನೇ ಅಲುಗಾಡಿಸ್ತಿದ್ದಾಳೆ ಕನಿಕಾ. ಒಂದು ಸ್ಕೂಲ್ ನರ್ಸು ಹೆಣ್ಮಗಳಾಗಿ ಮತ್ತೊಂದು ಹೆಣ್ಮಗಳು ಜೀವನನೇ ಹಾಳು ಮಾಡೋಕೆ ಹೊರಟಿದ್ದಾಳೆ. ಅದಕ್ಕೆ ಖಂಡಿತವಾಗ್ಲೂ ತಕ್ಕ ಪಾಠ ಕಲಿಸ್ಲೇಬೇಕು. ಭಾಗ್ಯ ಹಿಡ್ದಿರೋ ಹಾದಿ ಕರೆಕ್ಟಾಗೇ ಇದೆ. ಕಳ್ಳರಿಗೆ ಕಳ್ದಾರಿಲೇ ಹೋಗಿ ಬುದ್ಧಿ ಕಲಿಸ್ಬೇಕು ಅಂತಾರೆ. ಹಾಗೆ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ. ಯಾವಾಗ ಕನಿಕಾ ತಾನು ತಪ್ಪೇ ಮಾಡಿಲ್ಲ, ನೀವು ಕಾಪಿ ಮಾಡಿ ಅದನ್ನ ನನ್ನ ಮೇಲೆ ಹಾಕ್ತಿದ್ರ, ನಿಮಗೆ ಯೋಗ್ಯತೆ ಇಲ್ಲ ಎಕ್ಸಾಮ್ ಬರೆಯೋಕೆ, ಅದಕ್ಕೋಸ್ಕರ ಅದನ್ನ ಮಾಡಿ ನನ್ನ ಮೇಲೆ ಹಾಕದ್ ಮಾತ್ರಕ್ಕೆ ಆ ತಪ್ಪನ್ನ ನಾನು ಒಪ್ಕೊಳ್ಳೋದಿಲ್ಲ, ನಾನು ಏನೂ ಕೂಡ ಮಾಡಿಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಜೊತೆಗೆ ಏನ್ ಮಾಡ್ಕೋತೀಯ, ನಾನು ಅದನ್ನೆಲ್ಲ ಮಾಡಿಸ್ತೀಯ ಅಂತ ಹೇಳ್ಬಿಟ್ಟು ಹೋಗಿ ಎಕ್ಸಾಮ್ ಬರೆಯೋಕೆ ಅವಕಾಶ ಕೇಳ್ತೀಯ, ಹೋಗಿ ಕೈಕಾಲು ಹಿಡಿದು ಬೇಡ್ಕೊ ಅಂದಾಗ ಅಂಥ ಪರಿಸ್ಥಿತಿ ನನಗೆ ಬಂದಿಲ್ಲ, ಅಂಥ ಗತಿ ಕೂಡ ತಂದ್ಕೊಡೋದಿಲ್ಲ, ನೋಡ್ತಾ ಇರು ಎಲ್ಲ ಅನ್ಕೊಂಡಾಗೆ ಆಗತ್ತೆ. ನಾನು ನನ್ನ ಮಗಳು ಇಬ್ರು ಕೂಡ ಎಕ್ಸಾಮ್ ಬರಿತೀವಿ, ಜೊತೆಗೆ ನೀನು ಎಕ್ಸಾಮ್ ಬರಿಬೇಕಾಗತ್ತೆ, ಅದರಲ್ಲಿ ಹೇಗೆ ಪಾಸ್ ಆಗ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಗೆಟ್ ಲಾಸ್ಟ್ ಅಂತ ಹೇಳಿ ಕನಿಕಾ ಒಳಗಡೆ ಹೋದ್ರೆ ಈ ಕಡೆ ಭಾಗ್ಯ ಇಲ್ಲಿ ಜ್ಯುವೆಲರಿ ಎಕ್ಸಿಬಿಷನ್ ನಡೀತಿದ್ಯಾ ಪೂಜಾ ಅಂದಾಗ ಹೌದು ಅಕ್ಕ ಅಂತ ಹೇಳ್ತಾರೆ. ನಂತರ ಇಬ್ರು ಕೂಡ ಯೋಚನೆ ಮಾಡ್ತಾರೆ. ನಂತರ ಆ ಕಡೆ ತಾಂಡವಂತೂ ಏನು ಮಾಡಕ್ಕೆ ಹೋಗ್ಬಿಟ್ಟಿದ್ದಾಳೆ ಅವಳು, ಏನು ಒಬ್ಳೇ ಹೋಗ್ಬಿಡ್ತಾಳೆ, ಏನು ಮಾಡ್ಬಿಡ್ತಾಳೆ, ನಾನು ನೋಡೇ ಬಿಡ್ತೀನಿ ಅಂತ ಭಾಗ್ಯ ಬಗ್ಗೆ ಮನೇಲಿ ಮಾತಾಡ್ತಿದ್ರೆ ಈ ಕಡೆ ತನ್ವಿ ಅಂತೂ ಏನು ಪಾಪ ನಿಮ್ಮಿಂದ ಅಂತೂ ಏನೂ ಆಗಲಿಲ್ಲ, ನನ್ನನ್ನು ಕರ್ಕೊಂಡೋಗಿ ಐಸ್ ಕ್ರೀಮ್ ಪಾರ್ಲಲ್ಲಿ ಕೂರಿಸಿ ಸಪ್ಲಿಮೆಂಟ್ರಿ ಬರಿ ಅಂತ ಹೇಳಿದ್ರೆ, ಆದರೆ ಅಮ್ಮನಾದರೂ ಏನೋ ಮಾಡ್ತೀನಿ ಅಂತ ತನ್ನ ಕೈಲಾಗದನ್ನ ಮಾಡೋಕ್ಕಾದ್ರೂ ಹೋಗಿದ್ದಾಳೆ, ನೀನು ಎಲ್ಲರಿಗಿಂತ ವೇಸ್ಟ್ ಅಂತ ಹೇಳಿ ಮಾತಾಡಿ ಹೋಗ್ತಾರೆ. ಈ ಕಡೆ ಕುಸುಮವರು ಏನೋ ಇದು ಸ್ಕೂಲಲ್ಲೂ ಕೂಡ ಸರಿಯಾಗಿ ನಡ್ಕೊಳ್ಳಿಲ್ಲ ತಾಂಡವ್, ತುಂಬಾನೇ ಅತಿ ಆಯಿತು ನೀನು ನಡ್ಕೊಂಡಿದ್ದು, ಮಗಳ ಕೈಲಿ ಈ ರೀತಿ ಅನಿಸ್ಕೊಂಡು ಸಣ್ಣವನಾಗ್ತಿದ್ಯಲ್ಲ, ನೀನು ಏನು ಮಾಡ್ತಿದ್ಯೋ ಅದು ಸರಿಯಾಗಿಲ್ಲ ಅಂತ ಹೇಳಿ ಹೋಗ್ತಾರೆ. ನಂತರ ಅಪ್ಪ ಕೂಡ ನಿನ್ನ ಜೊತೆ ಮಾತಾಡಬೇಕು ತಾಂಡವ್ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ನೋಡು ತಾಂಡವ್, ದಿನೇ ದಿನೇ ತುಂಬ ಸಣ್ಣವನಾಗ್ತಿದ್ಯಾ, ಯಾವತ್ತೂ ಕೂಡ ಅಪ್ಪ ಮಕ್ಕಳ ವಿಷಯದಲ್ಲಿ ಸಣ್ಣವನಾಗಬಾರ್ದು, ಅಪ್ಪ ಯಾವತ್ತೂ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ಆದರೆ ಏನು ಮಾಡ್ತಿದ್ಯಾ, ಮಕ್ಕಳು ನೋಡು ಹೇಗೆಲ್ಲ ಮಾತಾಡಿದ್ರು ಅಂದಾಗ ಇದನ್ನ ಎಲ್ಲಿ ಹೇಳೋ ಕರ್ಕೊಂಡು ಬಂದ್ರ, ಅಮ್ಮ ಅಲ್ಲೇ ಹೇಳಿದ್ಲಲ್ವಾ, ನೀವು ಅಲ್ಲೇ ಹೇಳ್ಬೋದಿತ್ತಲ್ವ, ಅಯ್ಯೋ ನಿಮ್ಮ ಮುಂದೆನೇ ನಾನು ಸಣ್ಣವನಾಗ್ತಿದ್ದೇನಲ್ಲ, ಇದು ಎಲ್ಲದಕ್ಕೂ ಕಾರಣ ಆ ಭಾಗ್ಯನೇ ಅಂತ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ಯಾ ತಾಂಡವ್, ಎಲ್ಲದಕ್ಕೂ ಭಾಗ್ಯನ ಹೊಣೆ ಮಾಡ್ತೀಯ, ಆಕೆ ತಾನು ಏನು ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ, ಆದರೆ ನೀನೇ ಹಾದಿ ತಪ್ತಿರೋದು, ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ರೀತಿ ಆದರೆ ನಿಜವಾಗ್ಲೂ ಒಳ್ಳೇದಲ್ಲ, ಮಕ್ಕಳು ಮುಂದೆ ಸಣ್ಣವ್ರು ಆಗೋದು, ದಯವಿಟ್ಟು ತಿದ್ದ ನಡಿ ಅಂತ ಹೇಳ್ತಾರೆ. ಬಟ್ ಅವ್ನಿಗೆ ಯಾವ ಕಿವಿಗೂ ಏನೂ ಕೇಳಿಸಲ್ಲ ತಾಂಡವ್ ಅವ್ರಿಗೆ. ಜಸ್ಟ್ ಇದಕ್ಕೆಲ್ಲ ಕಾರಣ ಭಾಗ್ಯದಿಂದ ಇಷ್ಟೆಲ್ಲ ಆಗ್ತಿದೆ, ನಾನು ಏನು ತಪ್ಪು ಮಾಡಿಲ್ಲ ಇಷ್ಟೇ ಅನಿಸೋದು. ಆ ಕಡೆ ಶ್ರೇಷ್ಠ ಮಾತ್ರ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ, ಬಿಕಾಸ್ ತಾಂಡವ್ ನನ್ನ ಮನೆಗೆ ಬರ್ತಾರೆ ಅಂತ. ಅದೇ ಖುಷಿನ ಮನೆಗೆ ಬಂದರೆ ಸುಂದ್ರಿ ಅವರು ಆಲ್ರೆಡಿ ಅಡುಗೆ ಮನೇಲಿ ಫಸ್ಟ್ ಟೈಮ್ ಏನೋ ತಿಂಡಿ ಮಾಡ್ಕೊಂಡು ನಿಂತಿದ್ದಾರೆ. ಅದನ್ನ ನೋಡಿ ಈ ಕಡೆ ಗಾಬರಿ ಆಗುತ್ತೆ ಶ್ರೇಷ್ಠಾಗಿ, ಅವಳಿಗಿಂತ ಜಾಸ್ತಿ ಸುಂದ್ರಿ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ, ಶ್ರೇಷ್ಠ ಬಂದ್ಬಿಟ್ಲಲ್ಲಪ್ಪ ಅಂತ. ಅಯ್ಯೋ ಏನೋ ತಿನ್ನಬೇಕು ಅನಿಸ್ತು ಅದಕ್ಕೆ ಮಾಡ್ಕೋತಿದ್ದೀನಿ, ಏನೂ ಕೋಪ ಮಾಡ್ಕೋಬೇಡ್ವಿ, ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ ಚಿನ್ಮಿನಿ ಅಂತ ಹೇಳಿದಾಗ ಏನಿಲ್ಲ ನನಗೂ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ನನಗೆ ತುಂಬ ಖುಷಿಯಾಗಿದೆ, ಜೊತೆಗೆ ಇದನ್ನೆಲ್ಲ ಮಾಡಿಬಿಟ್ಟು ಮೇಲ್ಗಡೆ ರೂಮ್ನ ಹೋಗಿ ಕ್ಲೀನ್ ಮಾಡಿಬಿಡು ಅಂದಾಗ ಯಾಕೆ ಏನು ಅಂತ ಹೇಳಿದಕ್ಕೆ ತಾಂಡವ್ ಬರ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಶಾಕ್ ಆಗಿಬಿಡುತ್ತೆ. ತಾಂಡವ್ ಬರ್ತಿದ್ದಾನೆ, ಅವ್ನು ಯಾಕಪ್ಪ ಮತ್ತೆ ಬರ್ತಿದ್ದಾನೆ, ಈ ವಿಷಯನ ಮೊದಲು ಪೂಜಾಗಿ ಹೇಳಬೇಕು ಅಂತ ಅನ್ಕೋತಾರೆ. ನಂತರ ಈ ಕಡೆ ಕನಿಕಾಗೆ ಒಂದು ಮೆಸೇಜ್ ಬರುತ್ತೆ. ಆ ಒಂದು ವಿಡಿಯೋದಲ್ಲಿ ಕನಿಕಾ ಕಳ್ತನ ಮಾಡಿ ಸಿಕ್ಕಾಕೊಂಡಿರ್ತಾಳೆ. ಈ ಕಳ್ತನ ಮೀಡಿಯಾಗೆ ಹೋಗಬಾರ್ದು ಅಂದರೆ ನೀನು ನಾವು ಹೇಳಿರೋ ಲೊಕೇಶನ್ ಪ್ಲೇಸ್ಗೆ ಬರಬೇಕು ಅಂತ. ಹೀಗಪ್ಪ ಇದೆಲ್ಲ ಸಾಧ್ಯ ಅಂತ ಅಂದ್ಕೊಂಡ್ರೆ ಈ ಕಡೆ ಕನ್ನಿಕಾ ಪಾರ್ಟಿಯಲ್ಲಿ ಒಡವೆ ಕದ್ದು ಸಿಕ್ಕಾಕೊಂಡಿರ್ತಾಳೆ. ಒಡವೆ ಕಾಣಿಸ್ತಿಲ್ಲ ಅಂತ ಬರ್ಡೇಗಳು ಕೇಳಿದಾಗ ಈ ಕಡೆ ಕನ್ನಿಕಾ ಮೇಲೆ ಡೌಟ್ ಪಡೋದಿಲ್ಲ, ಕನ್ನಿಕಾನ ಹಾಗೆ ಕಳಿಸ್ತಾರೆ. ಬಟ್ ಸೌಂಡ್ ಬರುತ್ತೆ, ತಕ್ಷಣ ಬ್ಯಾಗ್ ಚೆಕ್ ಮಾಡಿದ್ರೆ ಒಡವೆ ಇರತ್ತೆ. ಹೀಗೆ ಬಂತು ಅಂತಿದ್ದಾಗೆ ನನಗೆ ಗೊತ್ತಿಲ್ಲ ಹೇಗೆ ಬಂತು ಅಂತ ಅಂತಾರೆ. ಕಳ್ಳದೆಲ್ಲ ಕಳ್ತನ ಮಾಡಿಬಿಟ್ಟು ಈ ರೀತಿ ಮಾತಾಡ್ತಿದ್ಯಾ,
ಅಂತ ಹೇಳಿದಾಗ ಅಂತ ಗತಿ ನನಗೆ ಬಂದಿಲ್ಲ, ಇಂಥದ್ದು ಬೇಕಾದಷ್ಟು ತಗೋತೀನಿ, ಇದೇ ಅಲ್ವಾ ಬ್ಯಾಗಲ್ಲಿ ಇಟ್ಕೋತಾ ಇರು ನೀನೇ ಅಂತ ಹೇಳ್ತಾರೆ. ನಂತರ ಅಲ್ಲಿಗೆ ರಘು ಎಂಟ್ರಿ ಕೊಡ್ತಾರೆ, ಶ್ರೇಷ್ಠ ಸೋದರ ಮಾವ. ಹೋ, ನೀವಾಗ ಏನೋ ತಮಾಷೆಗೆ ಹೇಳ್ದೆ ಅಂತ ಅನ್ಕೊಂಡೆ, ನಿಜಾನೇ ನೀವು ಕದ್ದಿದ್ದೀರಾ ಅಂತ ಹೇಳ್ತಿದ್ರೆ ನೀನ್ ಯಾರು ಇದನ್ನೆಲ್ಲ ಮಾತಾಡೋಕೆ, ನೀನ್ ಜಸ್ಟ್ ಸರ್ವಿಸ್ ಮ್ಯಾನ್ ಅಂದಾಗ ಅವ್ನು ನನ್ನ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ ಕನಿಕಾ, ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಬೋರ್ಡಿಗಲ್ಲಿ ಹೇಳ್ತಾರೆ. ನಂತರ ಕೋಪ ಮಾಡಿಕೊಂಡು ಕನಿಕಾ ಹೋಗಿರ್ತಾಳೆ. ನಂತರ ಆ ವಿಡಿಯೋನ ಈ ಕಡೆ ಕನಿಕಾ ಕಳಿಸಿರ್ತಾರೆ. ಹಾಗಾಗಿ ಕನಿಕಾ ಕೂಡ ಅವ್ರು ಹೇಳಿರೋ ಲೊಕೇಶನ್ಗೆ ಹೋಗ್ತಾಳೆ. ಯಾರಿದ್ದೀರಾ ಇಲ್ಲಿ ಅಂತ ಕೇಳ್ತಿದ್ರೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ಈ ಕಡೆ ಭಾಗ್ಯ. ಹೋ, ಇದೆಲ್ಲ ನಿಮ್ ಗಿಮಿಕ, ಈ ಚೀಪ್ ಗಿಮಿಕ್ಸ್ಗೆಲ್ಲ ನಾನು ಬಗ್ತೀನಿ ಅಂತ ಅನ್ಕೊಂಡ್ರ, ಅದೆಲ್ಲ ನಿಮ್ ಭ್ರಮೆ ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಹೌದಾ, ಹೀಗೆ ಬಾಯ್ ಬಿಡಿಸ್ಬೇಕು ಅಂತ ಗೊತ್ತು, ನಿಜ ನಾವು ಒಪ್ಕೊಂಬಿಡು, ನೀನೇ ಅಲ್ವಾ ನನ್ನ ಮಗಳನ್ನ ಡಿಬಾರ್ ಆಗುವಾಗ ಮಾಡಿದ್ದು, ಆ ರೀತಿ ಕಾಪಿ ಮಾಡಿಸೋ ಹಾಗೆ ಮಾಡಿ ಆ ರೀತಿ ಬರ್ಸಿದ್ದೆಲ್ಲ ನೀನೇ ತಾನೆ, ನಿಜ ಒಪ್ಕೋ ಅಂತಿದ್ರೆ ಏನು ನಾನು ಒಪ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಹೌದಾ, ನೀನು ಒಪ್ಕೊಳ್ಳಲ್ಲ ಅಂದರೆ ಒಪ್ಕೊಳ್ಳೋ ಮಾಡೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸರಿ ಬಿಡು, ಈ ಒಂದು ವಿಡಿಯೋ ಮೀಡಿಯಾಗೆ ಹೋಗುತ್ತೆ, ಆನಂತರ ಏನಾಗುತ್ತೆ ಅಂತ ಗೊತ್ತಲ್ವಾ, ನನಗಂತೂ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಹುಚ್ಚಾಗ್ಬಿಡ್ತೀನಿ, ಎಲ್ಲ ಕೂಡ ವಿಡಿಯೋನ ರುಬ್ಬಿ ಬಿಸಾಕ್ಬಿಡ್ತಾರೆ ಎಲ್ಲರೂ. ಆ ನಂತರ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡ್ಸೋರು ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾರೆ ಅಂತ ಟ್ಯಾಗ್ಲೈನ್ ಬರುತ್ತೆ, ಬ್ರೇಕಿಂಗ್ ನ್ಯೂಸ್. ಆಗ ಯಾರು ಕೂಡ ನಿನ್ನ ಸ್ಕೂಲ್ಗೂ ಸೇರಿಸಲ್ಲ, ನಿಮ್ಮ ಸ್ಕೂಲ್ ರೆಪ್ಯುಟೇಷನ್ ಕೂಡ ಹಾಳಾಗತ್ತೆ ಅಂತ ಹೇಳ್ತಿದ್ರೆ ಇಲ್ಲ, ಆ ರೀತಿ ಆಗಬಾರ್ದು. ಆಮೇಲೆ ಅಪ್ಪ ಬಿಡ್ತಾರ, ಅಪ್ಪ ತಾತನ ಶ್ರಮ ಅದು ಅಂದ್ರೆ ನನ್ನ ಮಗಳು ಶ್ರಮ ಕೂಡ ಇದೆ ಇಲ್ಲಿ ಕನಿಕಾ, ನಾವು ಕೂಡ ಕಷ್ಟಪಟ್ಟು ಓದಿದ್ವಿ ಅಂತ ಹೇಳ್ತಾರೆ. ನನ್ನ ಅಪ್ಪನ ವಿಷಯನ ತಗೋಬೇಡ ಭಾಗ್ಯ ಅಂದಾಗ ನನ್ನ ಮಗಳು ವಿಷಯಕ್ಕೆ ನೀನು ಯಾಕೆ ಬಂದೆ, ನಿನ್ನ ನಡುವೆ ನಡೀತಿತ್ತಲ್ವ, ನನ್ನ ಮಗಳು ಮ್ಯಾಟರ್ ನೀನು ಯಾಕೆ ಬಂದೆ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಈ ಕಡೆ ಪೂಜಾ ಅಂತೂ ಒಂದು ಕೈ ಮೇಲೆ ತೋರಿಸ್ತಿದ್ದಾಳೆ, ನನ್ನಕ್ಕ ಬೇಕಾದ್ರೆ ಒಳ್ಳೆತನದಲ್ಲಿ ಕ್ಷಮಿಸ್ಬಿಡ್ಬೋದು, ಆದರೆ ನಾನಂತೂ ಆ ಥರ ಅಲ್ಲ, ಯಾವ ಕನಿಕರನೂ ತೋರಿಸಲ್ಲ, ಮುಗಿಸ್ಬಿಡ್ತೀನಿ ನಿನ್ನ ಕತೆನ ಅಂತ ಹೇಳಿದ್ರೆ ಬೇಡ ಆ ರೀತಿ ಏನೂ ಕೂಡ ಮಾಡಬೇಡ, ಆ ರೀತಿ ಏನೂ ಆಗಬಾರ್ದು, ಸರಿ ನಾನು ಒಪ್ಕೋತೀನಿ, ಎಲ್ಲ ನಾನೇ ಮಾಡಿದ್ದು ಆಯ್ತಾ ಅಂತ ಹೇಳ್ತಿದ್ದಾಳೆ. ಇದನ್ನೆಲ್ಲ ಎಲ್ಲಿ ಹೇಳಬೇಕು, ಅಲ್ಲಿ ಹೇಳು ಬಾ ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾರೆ, ಫೈನಲಿ ಕನಿಕಾ ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ತಾರೆ. ತಳ್ಳಿ ಬಿಸಾಡ್ತಾರೆ, ಈ ಕಡೆ ಕೆಳಗಡೆನೆ ಬಿದ್ದು ಹೋಗ್ತಾಳೆ ಈ ಕಡೆ ಕನಿಕಾ. ಏನಿದು ಭಾಗ್ಯ, ಏನು ನಡೀತಿದೆ ಇಲ್ಲಿ, ಯಾಕೆ ತಳ್ಳಿದ್ದು ಅವಳನ್ನ ಅಂತ ಕೇಳ್ತಿದ್ರೆ, ಏನು ಮೇಡಮ್ ಯಾಕೆ ಏನು ಅನ್ನೋದು ಎಲ್ಲ ಕನಿಕಾ ಅವ್ರನ್ನೇ ಕೇಳಿ, ಕನಿಕಾನೇ ಎಲ್ಲ ಹೇಳ್ತಾರೆ. ನಾವು ಕಾಪಿ ಮಾಡಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿದ್ರಲ್ವ, ಅದಕ್ಕೆಲ್ಲ ಕಾರಣ ಯಾರು, ನಾನು ನನ್ನ ಮಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳಿದ್ವಿ, ಅದಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನ ಕನಿಕಾನೇ ಹೇಳ್ತಾರೆ. ಹೇಳು ಕನಿಕಾ, ಇದನ್ನೆಲ್ಲ ಯಾಕೆ ಮಾಡಿದೆ, ಏನು ಮಾಡಿದೆ ಅಂತ ಹೇಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಏನು ಕನಿಕಾ, ಏನಿದಲ್ಲ, ಸುಮ್ಮನೆ ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡ, ನಿಜ ಬಬ್ಕೋ, ಏನಾಯ್ತು ಹೇಳು ಅಂತ ಹೇಳ್ತಿದ್ರೆ, ಅದನ್ನೆಲ್ಲ ಮಾಡಿಸಿದ್ದು ನಾನೇ, ಈ ಭಾಗ್ಯನ ಮೇಲಿರೋ ಕೋಪಕ್ಕೆ ಆ ರೀತಿ ಮಾಡಿಸ್ದೆ ಅಂದ ತಕ್ಷಣ ಈ ಕಡೆ ಕನಿಕಾ ಅಕ್ಕಂಗೆ ಶಾಕ್ ಆಗುತ್ತೆ, ಕೆನ್ನೆಗೆ ತೆಗ್ದು ಹೇಳಿ ಬಾರಿಸ್ತಾರೆ. ಏನು ಮಾಡ್ದೆ, ಕಾಮತ್ ಮಗಳಾಗಿ ಇಂಥ ಕೆಲಸ ಮಾಡಿದೆಲ್ಲ, ಅಪ್ಪನ ಪ್ರೆಸ್ಟೀಜ್ ಆಗಬಾರ್ದು, ಇದಕ್ಕನ ನಿನ್ನ ಫಾರಿನ್ಗೆ ಹೋಗಿ ಕಾಲೇಜು ಕಳಿಸಿ ಓದಿಸಿದ್ದು, ಇದನ್ನೇನ ನೀನು ಮಾಡ್ತಿರೋದು, ಎಂಥ ಕೆಲಸ ಮಾಡಿಬಿಟ್ಟ, ಅವತ್ತೇ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ಕೂಡ ಮತ್ತೆ ಈ ರೀತಿ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿದಾಗ, ಪ್ಲೀಸ್ ಭಾಗ್ಯ ಆ ವಿಡಿಯೋನ ಡಿಲೀಟ್ ಮಾಡು, ನಾನು ಕದ್ದಿಲ್ಲ ನಿಜವಾಗ್ಲೂ ಅಂದಾಗ, ನೀನು ಕದ್ದಿಲ್ಲ ಅಂತ ಗೊತ್ತು, ಆ ವಿಡಿಯೋನ ಎಲ್ಲೂ ಕೂಡ ವೈರಲ್ ಕೂಡ ಮಾಡಲ್ಲ, ನೀನು ಮಾಡಿರೋ ತಪ್ಪಿಗೆ ಕಾಮತ್ ಸರ್ ಬಗ್ಗೆ ರೆಸ್ಪೆಕ್ಟ್ ಇದೆ ಅಂತ ಹೇಳಿ ಇದನ್ನೆಲ್ಲ ಮಾಡಿಸಿದ್ದು ನಾವೇ ಅಂತ ಹೇಳ್ತಾರೆ. ರಘು ಜೊತೆ ಮತ್ತೆ ಆ ಕನಿಕಾ ಫ್ರೆಂಡ್ ಬರ್ಡೇಗಳ ಜೊತೆ ಸೇರಿಕೊಂಡು ರಿಕ್ವೆಸ್ಟ್ ಮಾಡಿ ನಮ್ಮ ತಪ್ಪಿಲ್ಲ, ಈ ರೀತಿ ತಪ್ಪು ಮಾಡಿದ್ದಾರೆ ಕನಿಕಾ, ಅದರಿಂದಾಗಿ ನನ್ನ ಮಗಳ ಲೈಫ್ ಹಾಳಾಗ್ತದೆ, ನನ್ನ ಮಗಳು ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ, ಭವಿಷ್ಯ ಹಾಳಾಗುತ್ತೆ, ಹೆಲ್ಪ್ ಮಾಡಿ ಅಂದಾಗ ಆಕೆ ಒಪ್ಕೊಂಡಿರ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ನಡೆದಿರುತ್ತೆ. ಈ ವಿಷಯ ಕೇಳಿದ್ದೆ ಕನಿಕಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಫೈನಲಿ ಇಲ್ಲಿ ಭಾಗ್ಯ ಮತ್ತೆ ಇಬ್ರು ಕೂಡ ಎಕ್ಸಾಮ್ ಬರೀಬೇಕಾಗಿದೆ, ಆದರೆ ಎಕ್ಸಾಮ್ ಬರೆಯೋದೇನು ಅಷ್ಟು ಸುಲಭ ಅಲ್ಲ, ಬಿಕಾಸ್ ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ. ಆ ಒಂದು ಎಕ್ಸಾಮ್ ಬರೆಯೋಕೆ ಹೇಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಇಲ್ಲಿ ಕನಿಕಾ ಅಕ್ಕ ಸಾರಿ ಕೇಳ್ತಾರೆ, ನನ್ನಿಂದ ತುಂಬಾ ತಪ್ಪಾಯಿತು, ನಮ್ಮಂದಾಗಿ ದಯವಿಟ್ಟು ಕ್ಷಮಿಸಿ, ಆದರೆ ಭಾಗ್ಯ ಅವರೇ ಅಷ್ಟು ಸುಲಭ ಅಲ್ಲ ಎಕ್ಸಾಮ್ ಬರೆಯೋದು ಅಂತ. ಹಾಗಾಗಿ ಈ ಕಡೆ ಇನ್ನೇನು ಮಾಡೋದು, ತಾನು ತನ್ನ ಮಗಳು ಎಕ್ಸಾಮ್ ಬರೀಲೇಬೇಕು ಅಂತ ಅವಳು ಹುಡ್ಕೊಳ್ಳೋ ಆದಿ ಮೀಡಿಯಾದವ್ರನ್ನೆಲ್ಲ ಕರೆಸ್ತಾರೆ. ಮೀಡಿಯಾದವ್ರನ್ನೆಲ್ಲ ಕರೆದು ಈ ಕಡೆ ಕನಿಕಾನು ನಿಲ್ಲಿಸಿ, ದಯವಿಟ್ಟು ನಮ್ಮ ಮೇಲಿರೋ ವೈಯಕ್ತಿಕ ದ್ವೇಷಕ್ಕೆ ಈ ಕನಿಕಾ ಅವರು ನಾನು ನನ್ನ ಮಗಳು ಎಕ್ಸಾಮ್ ಬರೀದೇ ಇರೋ ಹಾಗೆ ಮಾಡಿದ್ದಾರೆ, ಜೊತೆಗೆ ನಾವಿಬ್ಬರು ಕಾಪಿ ಹೊಡಿತಿದ್ದೀವಿ ಅನ್ನೋದನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಎಲ್ಲವನ್ನೂ ಕೂಡ ಮಾಡಿ ನಾವಿಬ್ಬರು ಡಿಬ್ಬಾರ್ ಆಗುವ ಹಾಗೆ ಮಾಡಿದ್ದಾರೆ. ಇದರಿಂದಾಗಿ ನನ್ನ ಮಗಳ ಜೀವನ ಹಾಳಾಗ್ತದೆ, ಅವಳ ಭವಿಷ್ಯ ಹಾಳಾಗ್ತದೆ. ದಯವಿಟ್ಟು ನಾನು ನನ್ನ ಮಗಳು ಇಬ್ಬರೂ ಕೂಡ ಎಕ್ಸಾಮ್ ಬರೆಯೋ ಹಾಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ
ಎಲ್ಲ ಮೀಡಿಯಾದವ್ರನ್ನ ಕರೆಸಿ ಮೀಡಿಯಾದವ್ರ ಮುಂದೆ ತಮ್ಮ ಹೇಳಿಕೆಯನ್ನು ಕೊಟ್ಕೊತಾ ಇದ್ದಾರೆ, ಜೊತೆಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಭಾಗ್ಯ. ಈ ಕಡೆ ಮನೇಲೂ ಕೂಡ ವಿಷಯ ಗೊತ್ತಾಗಿದೆ, ಹಾಗಾಗಿ ಲೈವ್ ಟೆಲಿಕಾಸ್ಟನ್ನು ಮನೇಲಿ ಎಲ್ಲರೂ ಕೂಡ ಮೊಬೈಲಲ್ಲಿ ನೋಡ್ತಿದ್ದಾರೆ. ಈ ಕಡೆ ತಾಂಡವಂತೂ ಶಾಕ್ ಆಗ್ತಿದ್ದಾರೆ, ಏನಿದು ಫೈನಲಿ ಎಲ್ಲ ಕೂಡ ಮಾಡಿಬಿಟ್ಲಲ್ಲ ಇವಳು ಅಂತ. ಹಾಗಿದ್ರೆ ಫೈನಲಿ ಅವ್ರಿಗೆ ಅವಕಾಶ ಸಿಗುತ್ತೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.